ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಈಗ ಬಂದಿರುವಂತಹ ಸ್ಥಳ ಯಾವುದಪ್ಪ ಅಂದರೆ ಶ್ರೀ ಕ್ಷೇತ್ರ ಮಂತ್ರಾಲಯ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿ. ಬನ್ನಿ, ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಎಲ್ಲ ನಿಮಗೆ ವೀಡಿಯೋಸ್ ಎಲ್ಲ ತೋರಿಸ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಯಾವ ವಾರ ಅಂದರೆ ಇದು ಸೋಮವಾರ ಬಂದಿರೋದು ಮಂತ್ರಾಲಯಕ್ಕೆ. ನೋಡಿ, ಮಂತ್ರಾಲಯ ಮುಂದೆ ಎಲ್ಲ ಹೇಗಿದೆ, ಯಾವ್ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಸೋಮವಾರ ಬಂದಿರೋದ್ರಿಂದ ನಮಗೆ ಯಾವುದೇ ರೀತಿ ಯಾವುದೋ ರಶ್ ಅಂತ ಏನಿರಲಿಲ್ಲ. ರೂಮ್ಸ್ಗಳೆಲ್ಲ ಚೆನ್ನಾಗಿ ಸಿಕ್ಕಿತ್ತು, ಒಳ್ಳೆ ರೂಮ್ಸ್ ಮಾಡಿದ್ವಿ. ರೂಮ್ಸ್ ಕಾಸ್ಟ್ ಏನಿದ್ರು ₹1400. ₹400 ಸ್ಟಾರ್ಟ್ ಆಗುತ್ತೆ, ಅಪ್ ಟು ₹1400 ತನಕನೂ ಸಿಗುತ್ತೆ. ಬಟ್ ನಾವು ಮಾಡಿದ್ದು ₹1400 ರೂಮು, AC ರೂಮು. ಚೆನ್ನಾಗಿತ್ತು ರೂಮು. ಫೈನಲಿ ಅಂತೂ ಇಂತೂ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ವಿ. ದೇವಸ್ಥಾನ ನಾರ್ಮಲಿ ಗುರುವಾರ ಹೊತ್ತು ತುಂಬ ರಶ್ ಇರುತ್ತೆ, ಬಟ್ ನಾವು ಸೋಮವಾರ ಬಂದಿರೋದ್ರಿಂದ ನಮಗೆ ಯಾವುದೇ ರೀತಿಯಾದ ರಶ್ ಇರಲಿಲ್ಲ. ನಾನು ತುಂಬ ಒಂದು 2-3-4 ಟೈಮ್ಸು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಅಂತ ಏನು ರಶ್ ಕಾಣಲಿಲ್ಲ. ಬಟ್ ನೀವು ಇದೇ ಗುರುವಾರ ಟೈಮ್ ಬಂತು ಅಂದರೆ ನಿಮಗೆ ತುಂಬ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೀವು ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಆಮೇಲೆ ರೂಮ್ಸ್ಗಳು ಸಿಗೋಲ್ಲ. ಬಟ್ ಬೇರೆ ವೀಕ್ ಟೈಮಲ್ಲಿ ಬಂದರೆ ನಿಮಗೆ ಇದರಲ್ಲಿ ನಿಮಗೆ ರೂಮ್ಸು ಆರಾಮಾಗಿ ಸಿಗುತ್ತೆ, ಯಾವುದೇ ಥರ ರಶ್ ಇರೋಲ್ಲ. ತೀರ್ಥ ಇಸ್ಕೊಂಡು ಈಗ ಫ್ರಂಟ್ ವ್ಯೂ ನೋಡೋಣ ಬನ್ನಿ. ಇವಾಗ ನಾವು ಬಂದಿರುವಂಥ ಪ್ಲೇಸು ಬಿಸ್ಲಿ ಅಂತ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ತಪಸ್ ಮಾಡಿದ್ದು 13 ವರ್ಷ. ಇದು ತುಂಗಭದ್ರಾ ನದಿಯ ತೀರದಲ್ಲಿ ಐತೆ. ಇದು ಅಪ್ಪಣ್ಣಾಚಾರ್ಯ ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಈ ಜಾಗದ ಸ್ಥಳದ ವೈಶಿಷ್ಟ್ಯನ ಇವ್ರು ತಿಳಿಸ್ಕೊಡ್ತಾರೆ ನೋಡಿ. ಅಪ್ಪಣ್ಣಾಚಾರ್ಯವರು ಬಂದು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅಪ್ಪಣ್ಣಾಚಾರ್ಯವರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ 13 ವರ್ಷ ಕಾಲ ರಾಯರು ಈ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದೆ ಎಲ್ಲರಿಗೂ. ಅದೇ ಕಟ್ಟಿ ಮೇಲೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅವರಿಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ. ಅಂದ್ರೆ ರಾಯರು ಜಪ ಮಾಡ್ತಿರುವಂತಹ ಕಟ್ಟೆ, ಅಂದ್ರೆ ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ಇದು. ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣಾಚಾರ್ಯವರು ಒಟ್ಟಿಗೆ ಇರೋ ಕಾಲದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡಲೆಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಅದು ಅಪ್ಪಣ್ಣಾಚಾರ್ಯವರು ಪ್ರತಿ ದಿವಸನೂ ರಾಯರಿಗೆ ಮಾಡಿಕೊಡ್ತಾ ಇದ್ರು. ಅಪ್ಪಣ್ಣಾಚಾರ್ಯವರೇ ಅವರು ಕೈಯಂತಹ ಕೂತು ಅವರು ರುಬ್ಬಿದಂತಹ 400 ವರ್ಷದ ಹಳೆ ಕಾಲದ್ದು ವರಳ ಕಲ್ಲು ಇವಾಗೂ ಇದೆ. ನೀವೆಲ್ಲ ಮೆಟ್ಲಿಳಿದು ಬಂದ್ರಲ್ವಾ, ಅದು ಪಕ್ಕದಲ್ಲಿ ಇದೆ. ರಾಯರಿಗೆ ಬಳಸ್ತಿರುವಂತ ವರಳ ಕಲ್ಲು ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಅವರು ಸರಸ್ವತಿ ದೇವಿ ಸ್ವಪ್ನ ಪ್ರಕಾರ ಅಪ್ಪಣ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ಅವರು ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ. ಅಪ್ಪಣ್ಣಾಚಾರ್ಯಗೆ ವಿಷಯ ಗೊತ್ತಾದ ಮೇಲೆ ಹೇಗೋ ಒಂದು ಮಾಡಿ ರಾಯರ ಬೃಂದಾವನವನ್ನು ನಿಲ್ಲಿಸಬೇಕು ಅಂತ ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೊಂತೀನಿ. ಅವರಿಗೆ ಬಿಚ್ಚಾಲಿಂತ ಮಂತ್ರಾಲಯಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರಾ ನದಿನೇ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಹೇಳಿದ್ರೆ ಆ ನದಿ ಇದೇ ನದಿನೇ. ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ. ಆ ಬೃಂದಾವನ ನೋಡಿದ ತಕ್ಷಣ ಅಪ್ಪಣ್ಣಾಚಾರ್ಯ ಅವರಿಗೆ ತಟ್ಕೊಳ್ಳಾರ್ದ ಅವರು ಜೋರು ಅಳಕೊಂತ ಕಿರುಚ್ಕೊಂತ ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದ ತಕ್ಷಣ ಬೃಂದಾವನ ಒಳಗಿಂದನೇ ಒಂದು ವಾಯ್ಸ್ ಬರುತ್ತೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಬೃಂದಾವನ ಒಳಗಿಂದ ರಾಯರು ಹೇಳ್ತಾರೆ, ನೀನು ಇಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಮಾಡ್ಕೊಂಡು ಬಂದಿದೆಯಲ್ಲ, ನೀನು ಮಾಡಿದಂತಹ ಈ ಮಂತ್ರಕ್ಕೆ ಆ ಅಯಗ್ರೀವ ದೇವರೇ ಸಾಕ್ಷಿ ಇದ್ದಾರಂತ ಹೇಳ್ತಾರೆ. ನೀನು ಬರೋದಿಲ್ಲ, ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ. ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರ ನಡ್ಕೊಂತ ಮಂತ್ರಾಲಯಕ್ಕೆ ಬರಬೇಡ. ನಾನು ಜಪ ಮಾಡ್ತಿರುವಂತಹ ಕಟ್ಟಿ ಇದೆ ನಿಮ್ಮ ಊರಲ್ಲಿ ವಿಚಾಲೆಯಲ್ಲಿ, ಅಲ್ಲಿ ನೀನು ಒಂದು ಪ್ರಥಮ ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ನೀನು ಬೃಂದಾವನಲ್ಲಿ ಪ್ರತಿಷ್ಠಾಪನೆ ಮಾಡು, ಕಟ್ಟು. ನಾನೇ ಬಂದು ನಿನ್ನಕ್ಕೋಸ್ಕರವಾಗಿ ನಿನಗೆ ದರ್ಶನ ಕೊಡ್ತೀನಿ ಅಂತ ರಾಯರು ಹೇಳಿದಾಗ ಅಪ್ಪಣ್ಣಾಚಾರ್ಯವರು ಬಂದು ರಾಯರು ಹೇಳಿದಾಗೆ ಅವರು ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ್ಯವರಿಗೆ ಇಲ್ಲಿ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಇದು. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಸ್ಥಾಪನೆ ಮಾಡಿದ್ದು. ನೀವು ಬಂದಿದಂತಹ ಕ್ಷೇತ್ರ ಮಾಮೂಲಿ ಕ್ಷೇತ್ರ ಅಲ್ಲ, ಇದು ತುಂಬಾ ಜಾಗೃತವಾದ ಕ್ಷೇತ್ರ ಇದು. ಇವಾಗೂ ಕೂಡ ಅಪ್ಪಣ್ಣಾಚಾರ್ಯವರ ಮಕ್ಕಳು ಅವರ ಮೊಮ್ಮಕ್ಕಳಿಂದ ಹಿಡಿದು
ಇವಾಗಿರೋರು ಬಂದು ಅಪ್ಪಣಾಚಾರ ಅವರ 6th ಜನರೇಷನ್ ಅಂತ ಕರೀತಾರೆ. ಈ ಮಠ ಎಲ್ಲ ನೋಡ್ಕೊಂಬೋದಿಲ್ಲ ಅವರಲ್ಲಿ ವಿಶೇಷವಾಗಿ ಅಷ್ಟೋತ್ತರ ಸದಸ್ಯವ ನಾವಿಲ್ಲಿ 1,000 ಅಂತ ಹಿಡಿದು ಮಿನಿಮಮ್ ಒಂದು 5,000 ಜನಕ್ಕೂ 2,000 ಜನಕ್ಕೂ ಮೇಲೇನು ನಾವಿಲ್ಲಿ ಸತತವಾಗಿ ಅನ್ನದಾನ ಸೇವೆ ಅಂತ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಕುಜದೋಷ, ಮಂಗಳ ದೋಷ ಪರವಾಗಿ ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲಿ ನೋಡಿದ್ರು ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತೆ. ಇದು ನಾಗಲೋಕ ಅಂತ ಕರೆಯೋ. ಅದಕ್ಕೋಸ್ಕರ 48 ಡೇಸ್ ಮಂಡಲ ಪೂಜೆ ಇರುತ್ತೆ. ಇಲ್ಲಿ ನಮ್ಮ ಕುಟುಂಬದ ಪರವಾಗಿ ರಾಯರ ಕ್ಷೇತ್ರದಲ್ಲಿ ಬಂದಾಗ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಬೇಡಿಕೆ, ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬಂದಿರ್ತೇವೆ. ಎಲ್ಲಕ್ಕಿಂತ ದೊಡ್ಡ ದಾನನೇ ಅದು ಪುಣ್ಯದಾನನೇ, ಅನ್ನದಾನ ಅಂತ ಕರಿತೇವೆ. ನೀವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನೀವು ಯಥಾನ ಶಕ್ತಿ ಅನ್ನದಾನ ಸೇವಾ ಕಾಣಿಕೆ ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಅಲ್ಲಿ ಕೊಟ್ಟು ಬರೆಸ್ಬೋದು, ರಸೀದಿ ಕೊಡ್ತಾರೆ. ಏನೇನು ಸೇವೆಗಳಂದ್ರೆ 108 ರೂಪಾಯಿ ಕೊಟ್ರೆ ನಿಮ್ಮ ಕುಟುಂಬದ ಹೆಸರ ಮೇಲೆ ಒಂದು ದಿವಸ ರಾಯರಿಗೆ ಪಂಚಾಮೃತ ಅಭಿಷೇಕ ಆಗುತ್ತೆ. ಒಂದು ದಿವಸ ಕೊಟ್ಟು ಬರೆಸ್ಬೋದು, ರಸೀದಿ ಕೊಡ್ತಾರೆ. ಆರೋಗ್ಯ ಪರವಾಗಿ ಇತ್ತು ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದಕ್ಕೋಸ್ಕರ ಮಾಡುವಂತ ಸೇವೆ 508 ಕೊಟ್ರೆ ಒಂದು ಗುರುವಾರ ರಾಯರ ವಾರ ಬರುತ್ತಲ್ವಾ, ಅವತ್ತಿನ ದಿವಸ ಆರೋಗ್ಯಕ್ಕೋಸ್ಕರ 108 ಸಲ ಈ ಪೂಜ್ಯಾಯ ಮಂತ್ರವನ್ನು ಹೇಳಿಸ್ತೇವೆ ಆರೋಗ್ಯಕ್ಕೆ. ಈ ಕ್ಷೇತ್ರದಲ್ಲಿ ನೀವು ಅನ್ನದಾನ ಮಾಡಿಸಬೇಕು ಅಂದ್ರೆ 1,008 1,508 ಒಂದು ತಿಂಗಳ ಅನ್ನದಾನ ಆಗಿ ಮಕ್ಕಳ ವಿದ್ಯಾ ಬುದ್ಧಿ ಆಯುಷ ಆರೋಗ್ಯಕ್ಕೆ 12 ಹೋಮಗಳಾಗುತ್ತೆ. 2,008 ಅಥವಾ 2,508 ಕೊಟ್ಟರೆ 5 ತಿಂಗಳ ಅನ್ನದಾನ ಆಗಿ ಮದುವೆ, ಸಂತಾನ, ನಾಗದೋಷಕ್ಕೆ ಮಾಡುವಂತ ಸೇವೆ. 1 ವರ್ಷ ಅನ್ನದಾನ ಮಾಡಿಸಬೇಕು ಅಂದ್ರೆ ಬರ 5,008 1 ವರ್ಷ ಅನ್ನದಾನ ಆಗಿ ರಾಯರ ವಸ್ತ್ರ, ರಾಯರ ಒರಿಜಿನಲ್ ಫೋಟೋನು ಕೊಡ್ತಾರೆ. ಪರ್ಸನಲ್ ಬೇಡಿಕೆ ಇದ್ರೆ ಹೇಳಿ ಬರ್ಕೊಂಡು ಮಾಡ್ತಾರೆ ಈ ಸೇವೆದಲ್ಲಿ. ನೀವು ಶಾಶ್ವತ ಮಾಡಿಸ್ಬೇಕು ಅಂದ್ರೆ ಬರ 10,008 ಶಾಶ್ವತ ಆಗುತ್ತೆ. ಅನ್ನದಾನಕ್ಕೆ ಕ್ಯಾಶ್ ಕೊಡಬೇಕು ಅಂತಿಲ್ಲ, ಆನ್ಲೈನ್ ಕೂಡ ನೀವು ಇಲ್ಲಿ ಮಾಡಬಹುದಿಲ್ಲ. ಒಬ್ಬರೊಬ್ಬರು ಬಂದು ರಾಯರ ಪ್ರಸಾದ ಮಂತ್ರಾಕ್ಷತೆ ಕೊಡ್ತಾರಲ್ಲ, ಮಂತ್ರಾಕ್ಷತೆ ತಗೊಳ್ಳಿ ತಲೆ ಮೇಲೆ ಹಾಕೋಬೇಕು. ಎಲ್ಲಾರು ಟೈಮ್ ಇತ್ತು ಅಂದ್ರೆ ಯಥಾನು ಶಕ್ತಿ ಅಷ್ಟು ಇಷ್ಟು ಅಂತಿಲ್ಲ, ನಿಮ್ಮ ಕೈಲಾದಷ್ಟು ಸಹ ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆನೋ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಹೆಸರು, ನಿಮ್ಮ ಬೇಡಿಕೆ ಸಮೇತನು ಅಲ್ಲಿ ಹೇಳಿ ನಿಮ್ಮ ಕೈಲಾದಷ್ಟು ಯಥಾನು ಶಕ್ತಿ ಅನ್ನದಾನ ಸೇವಾ ಕಾಣಿಕೆ ಕೊಡಿ, ಎಲ್ಲ ಒಳ್ಳೇದಾಗುತ್ತೆ. ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿ. ನಾವು ಮಂತ್ರಾಲಯಕ್ಕೆ ಹೋಗಿರೋದೇ ಫೆಬ್ರವರಿ ಟೈಮಲ್ಲಿ. ಕೇಳಬೇಕಾ ಬಿಸಿಲು, ಮೊದಲೇ ಒಳ್ಳೆ ಬಿಸಿಲು ಹೊಡಿತಾ ಐತೆ, ನೆಲಕ್ಕೆ ಕಾಲನ್ನೇ ಇಡೋಕ್ಕಾಯ್ತಿಲ್ಲ, ಅಷ್ಟೊಂದು ಬಿಸಿಲು. ಸೊ ಏನಂದರೆ ಘಟನ ಫಸ್ಟ್ ತಂಪು ಮಾಡ್ಕೋಬೇಕು. ಬನ್ನಿ ಮಜ್ಜಿಗೆ ಗಿಜ್ಗೆ ಕುಡ್ಕೊಂಡು ಸ್ವಲ್ಪ ಜೀಪ್ ಹತ್ತೋಣ. ಜೀಪಲ್ಲಿ ಸ್ವಲ್ಪ ನೋಡೋಣ ಅಂದಲ್ಲ ಮಾತಾಡೋದೇನೋ. ಎಲ್ಲಿಗೆ ಬಂದಿದ್ಯಾ ನೀನು? ಏನಕ್ಕೆ ಬಂದಿದ್ಯಾ? ಯಾರ್ಯಾರು ಬಂದಿದ್ದೀರಾ? ಫ್ಯಾಮಿಲಿ ನಮ್ಮ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡು. ಆಯ್ತು, ಹಾಂ ವೇಟ್ ಮಾಡಿ. ವೆಯ್ಟ್ ಮಾಡೋದಲ್ಲ ಈಗ, ಹೇಳು ಇವಾಗ. ಎಲ್ಲರೂ ಬರ್ಬೇಕಾರೆ ಹೇಳು ಬೇಗ. ನಂದು ಕಣ್ಣದು ಜಾಗ ನಡೀರಿ 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 ಬೇಗ ನಡೀರಿ ಬರಲ್ಲ, ಹೋಗಲ್ವಂತವ ಹಿಂದೆ ನಡೀರಿ. ಇಷ್ಟೇ. ಇನ್ನೆಲ್ಲ ದಿವಸ